ಸ್ನೇಹಿತರೆ, ಚರಿತ್ರೆ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಬಾಂಗ್ಲಾದೇಶದ ಪರಿಸ್ಥಿತಿ ಕೈಮೀರಿ ಹೋಗಿದೆ. ತನಗೆ ಸ್ವಾತಂತ್ರ್ಯ ತಂದುಕೊಟ್ಟ ಇತಿಹಾಸವನ್ನೇ ಬಾಂಗ್ಲಾದೇಶದ ಇಂದಿನ ಜನ ಮರೆತು ಬಿಟ್ಟಿದ್ದಾರೆ. ಬಾಂಗ್ಲಾದ ಪಿತಾಮಹನ ಪ್ರತಿಮೆಯನ್ನೇ ಧ್ವಂಸಗೊಳಿಸಿ ವಿಕೃತಿ ಮೆರೆದಿದ್ದ ಬಾಂಗ್ಲಾದೇಶದ ಮತೀಯ ಹೋರಾಟಗಾರರು ಇದೀಗ ಒಂದು ಹೆಜ್ಜೆ ಮುಂದೆ ಹೋಗಿದ್ದಾರೆ. ಬಾಂಗ್ಲಾವನ್ನ ಪಾಕಿಸ್ತಾನದ ಕಪಿಮುಷ್ಟಿಯಿಂದ ಬಿಡಿಸಿದ ನೆನಪಿಗಾಗಿ ಕಟ್ಟಿದ ಐತಿಹಾಸಿಕ ಸ್ಮಾರಕವನ್ನ ಕೂಡ ಪುಡಿ ಪುಡಿ ಮಾಡಲಾಗಿದೆ. ಪಾಕಿಸ್ತಾನದ ಸೇನೆ ಭಾರತದ ಸೇನೆಗೆ ಶರಣಾಗತಿಯಾಗಿ ಬಾಂಗ್ಲಾಗೆ ಸ್ವತಂತ್ರ್ಯ ಘೋಷಣೆ ಮಾಡಿದ ಐತಿಹಾಸಿಕ ಪ್ರತಿಮೆಗಳನ್ನೇ ಬಾಂಗ್ಲಾದ ಪ್ರಜೆಗಳು ನಾಶ ಮಾಡಿದ್ದಾರೆ. ಈ ಮೂಲಕ ಸ್ವಾತಂತ್ರ್ಯದ ಚರಿತ್ರೆಯನ್ನೇ ಸುಟ್ಟು ಸಮಾಧಿ ಮಾಡಿದ್ದಾರೆ ಬಾಂಗ್ಲಾದ ಹೋರಾಟಗಾರರು. ಬಾಂಗ್ಲಾ ಹೋರಾಟಗಾರರ ಈ ವಿಕೃತಿಗೆ ಈಗ ಇಡೀ ಜಗತ್ತೇ ಕೆಂಡ ಕಾರುತ್ತಿದೆ. ಇತಿಹಾಸವನ್ನ ಮರೆತವರು ಎಂದಿಗೂ ಕೂಡ ಉದ್ಧಾರ ಆಗೋದಿಲ್ಲ ಅಂತ ಜನ ಮಾತನಾಡೋದಕ್ಕೆ ಶುರು ಮಾಡಿದ್ದಾರೆ. ಬಾಂಗ್ಲಾದ ಪರಿಸ್ಥಿತಿ ಹೀಗಿದ್ರೆ ಅತ್ತ ರಷ್ಯಾ ಹಾಗೂ ಉಕ್ರೇನ್ ನಡುವಿನ ಯುದ್ಧ ಮತ್ತೊಂದು ಹಂತಕ್ಕೆ ಹೋಗುವ ಸಾಧ್ಯತೆ ದಟ್ಟವಾಗಿದೆ. ರಷ್ಯಾ ಉಕ್ರೇನ್ ಯುದ್ಧದಲ್ಲಿ ಈಗ ದೊಡ್ಡದೊಂದು ಟ್ವಿಸ್ಟ್ ಸಿಕ್ಕಿದೆ. ಇಲ್ಲಿವರೆಗೆ ರಷ್ಯಾ ಮಾತ್ರ ಉಕ್ರೇನ್ನ ಮೇಲೆ ದಾಳಿ ಮಾಡ್ತಾ ಇತ್ತು. ಉಕ್ರೇನ್ ಡಿಫೆನ್ಸ್ ಮೂಡ್ನಲ್ಲಿತ್ತು. ಆದರೆ ಉಕ್ರೇನ್ ಈಗ ಅಟ್ಯಾಕಿಂಗ್ ಮೂಡ್ಗೆ ಬಂದಂತೆ ಕಾಣಿಸ್ತಾ ಇದೆ. ಒಂದಲ್ಲ ಎರಡಲ್ಲ, ಬರೋಬ್ಬರಿ 1,000 ಉಕ್ರೇನ್ ಸೈನಿಕರು ರಷ್ಯಾದೊಳಗೆ ನುಗ್ಗಿಬಿಟ್ಟಿದ್ದಾರೆ. ಅಲ್ಲಿಗೆ ರಷ್ಯಾ ಹಾಗೂ ಉಕ್ರೇನ್ ನಡುವಿನ ಯುದ್ಧದಲ್ಲಿ ದೊಡ್ಡದೊಂದು ತಿರುವು ಗೋಚರಿಸುವ ಸಾಧ್ಯತೆ ದಟ್ಟವಾಗುತ್ತಿದೆ. ಅಷ್ಟಕ್ಕೂ ಬಾಂಗ್ಲಾದಲ್ಲಿ ನೆಲಸಮ ಮಾಡಿದ ಆ ಸ್ಮಾರಕ ಯಾವುದು? ಬಾಂಗ್ಲಾಗೆ ಸ್ವಾತಂತ್ರ್ಯ ತಂದುಕೊಟ್ಟ ಆ ಘಟನೆ ಯಾವುದು? ಉಕ್ರೇನ್ ಸೈನಿಕರು ರಷ್ಯಾದೊಳಗೆ ನುಗ್ಗಿಬಿಟ್ರ? ಎಲ್ಲವನ್ನ ಡೀಟೇಲ್ ಆಗಿ ತೋರಿಸ್ತೀವಿ ನೋಡಿ. ಶರಣಾಗತಿ, ಶತಮಾನದ ಮಹಾ ಶರಣಾಗತಿ. ಒಂದಲ್ಲ ಎರಡಲ್ಲ, ಬರೋಬ್ಬರಿ 93,000ಕ್ಕೂ ಹೆಚ್ಚು ಯೋಧರನ್ನ ನಮ್ಮ ಸೇನೆಗೆ ಒಪ್ಪಿಸಿ ನಾವು ಶರಣಾಗುತ್ತಿದ್ದೇವೆ ಅಂತ ಪಾಕಿಸ್ತಾನದ ಮೇಜರ್ ಜನರಲ್ ಭಾರತದ ಸೇನೆ ಜೊತೆ ಸಹಿ ಹಾಕುತ್ತಾರೆ. ಹೀಗೆ ಪಾಕಿಸ್ತಾನದ ಸೈನಿಕರು ಭಾರತದ ಸೇನೆ ಮುಂದೆ ಶರಣಾಗುತ್ತಿದ್ದಂತೆ ಭಾರತದ ಪಕ್ಕದಲ್ಲಿ ಹೊಸ ದೇಶವೊಂದು ಉದಯವಾಗುತ್ತೆ. ಆ ದೇಶದ ಹೆಸರು ಬಾಂಗ್ಲಾದೇಶ. ಹೌದು, ಬಾಂಗ್ಲಾದೇಶಕ್ಕೆ ಸ್ವಾತಂತ್ರ್ಯ ದೊರಕಿಸಿಕೊಟ್ಟಿದ್ದೇ ಭಾರತ. ಭಾರತದ ಹೋರಾಟದ ಫಲವಾಗಿ ಇವತ್ತು ಬಾಂಗ್ಲಾ ಅನ್ನುವ ದೇಶ ಇದೆ. ಹೌದು, 1971ಕ್ಕೂ ಮುನ್ನ ಬಾಂಗ್ಲಾದೇಶ ಅನ್ನುವ ದೇಶವೇ ಇರಲಿಲ್ಲ. ಈಗಿನ ಬಾಂಗ್ಲಾವನ್ನ ಆಗ ಪೂರ್ವ ಪಾಕಿಸ್ತಾನ ಅಂತ ಕರಿತಾ ಇದ್ರು. ಆಗ ಪೂರ್ವ ಪಾಕಿಸ್ತಾನ ಹಾಗೂ ಪಶ್ಚಿಮ ಪಾಕಿಸ್ತಾನ ಅನ್ನುವ ದೇಶಗಳು ಅಸ್ತಿತ್ವದಲ್ಲಿದ್ದವು. ಆದರೆ ಪೂರ್ವ ಪಾಕಿಸ್ತಾನವನ್ನ ಅಂದಿನ ಪಾಕಿಸ್ತಾನ ಸರ್ಕಾರ ಸರಿಯಾಗಿ ನಡೆಸಿಕೊಳ್ತಾ ಇರಲಿಲ್ಲ. ಹೀಗಾಗಿ ಅಲ್ಲಿನ ಜನ ಪಾಕಿಸ್ತಾನದ ವಿರುದ್ಧ ತಿರುಗಿ ಬೀಳ್ತಾರೆ. ನಮಗೆ ಪ್ರತ್ಯೇಕ ದೇಶ ಬೇಕು ಅಂತ ಹೋರಾಟ ಮಾಡೋದಕ್ಕೆ ಶುರು ಮಾಡ್ತಾರೆ. ಅಲ್ಲಿಂದ ಹಿಂಸಾಚಾರಗಳು ಶುರುವಾಗುತ್ತೆ. ಈ ಸಂದರ್ಭದಲ್ಲಿ ಭಾರತ ಪೂರ್ವ ಪಾಕಿಸ್ತಾನದ ಜನರ ಬೆಂಬಲಕ್ಕೆ ಬರುತ್ತೆ. ಶತಮಾನದ ಸಿಂಹಿಣಿ ಇಂದಿರಾ ಗಾಂಧಿ ದೊಡ್ಡದೊಂದು ನಿರ್ಧಾರವನ್ನೇ ತೆಗೆದುಕೊಂಡು ಬಿಡ್ತಾರೆ. ಭಾರತೀಯ ಸೇನೆ ಪೂರ್ವ ಪಾಕಿಸ್ತಾನಕ್ಕೆ ನುಗ್ಗುತ್ತೆ. ಭಾರತದ ಸೇನೆ ಎಂಟ್ರಿ ಆಗುತ್ತಿದ್ದಂತೆ ಪಾಕಿಸ್ತಾನಕ್ಕೆ ಬಾಲ ಮುದುರ್ಕೊಂಡು ಓಡೋದು ಬಿಟ್ರೆ ಬೇರೆ ಯಾವುದೇ ಆಪ್ಷನ್ ಇರಲಿಲ್ಲ. ಕೊನೆಗೆ ಭಾರತೀಯ ಸೇನೆಯ ವಿರುದ್ಧ ಹೋರಾಟ ಮಾಡೋದಕ್ಕಾಗದೆ ಪಾಕಿಸ್ತಾನದ ಸೇನೆ ಭಾರತದೆದುರು ಶರಣಾಗಿ ಬಿಡುತ್ತೆ. ಬರೋಬ್ಬರಿ 93,000 ಸೈನಿಕರನ್ನ ಭಾರತಕ್ಕೆ ಒಪ್ಪಿಸಿ ಅವತ್ತು ಪಾಕಿಸ್ತಾನದ ಸೇನೆಯ ಮೇಜರ್ ಜನರಲ್ ಅಮೀರ್ ಅಬ್ದುಲ್ ಖಾನ್ ಶರಣಾಗತಿ ಒಪ್ಪಂದಕ್ಕೆ ಸಹಿ ಹಾಕಿದ್ರು. ಇದು 2ನೇ ಮಹಾಯುದ್ಧದ ನಂತರ ನಡೆದ ಅತಿ ದೊಡ್ಡ ಸೇನಾ ಶರಣಾಗತಿ ಅನ್ನುವ ಖ್ಯಾತಿಗೆ ಪಾತ್ರವಾಗಿತ್ತು. ಈ ಇತಿಹಾಸವನ್ನ ಬಾಂಗ್ಲಾದೇಶದ ಜನ ಮರೆತು ಬಿಟ್ಟಂತೆ ಕಾಣಿಸ್ತಾ ಇದೆ. ಸ್ನೇಹಿತರೆ, ನಿಮ್ಗೆ ಗೊತ್ತಿರಲಿ, ಈ ಶರಣಾಗತಿ ಒಪ್ಪಂದದ ಪ್ರತೀಕವಾಗಿ ಬಾಂಗ್ಲಾದಲ್ಲಿ ಒಂದು ಸ್ಮಾರಕವನ್ನೇ ಕಟ್ಟಿಸಲಾಗಿತ್ತು. ಈ ಸ್ಮಾರಕದಲ್ಲಿ ಪಾಕಿಸ್ತಾನದ ಸೇನೆ ಭಾರತದ ಮುಂದೆ ಶರಣಾಗುವ ಪ್ರತಿಕೃತಿಗಳನ್ನ ಇರಿಸಲಾಗಿತ್ತು. ಇದೀಗ ಇದೇ ಸ್ಮಾರಕವನ್ನೇ ಬಾಂಗ್ಲಾದಲ್ಲಿ ಧ್ವಂಸ ಮಾಡಲಾಗಿದೆ. ಪ್ರತ್ಯೇಕ ಸ್ವತಂತ್ರ್ಯ ಬಾಂಗ್ಲಾದೇಶಕ್ಕಾಗಿ ಹೋರಾಡಿದ್ದ ಯೋಧರು ಹಾಗೂ ಅಂದಿನ ಮಹತ್ವದ ಒಪ್ಪಂದದ ಭಾಗವಾಗಿ ಈ ಐತಿಹಾಸಿಕ ಸ್ವತಂತ್ರ್ಯ ಪ್ರತಿಮೆಗಳನ್ನ ನಿರ್ಮಿಸಲಾಗಿತ್ತು. ಆದರೆ ದುಷ್ಕರ್ಮಿಗಳು ಸ್ವತಂತ್ರ್ಯ ಬಾಂಗ್ಲಾದ ಪ್ರತೀಕವೆನಿಸಿದ ಐತಿಹಾಸಿಕ ಸ್ಮಾರಕವನ್ನೇ ಪುಡಿ ಪುಡಿ ಮಾಡಿದ್ದಾರೆ. ಸ್ವತಂತ್ರ್ಯ ತಂದುಕೊಟ್ಟ ಬಾಂಗ್ಲಾ ಪಿತಾಮಹನ ಪ್ರತಿಮೆಯನ್ನೇ ಧ್ವಂಸ ಮಾಡಿದವರಿಗೆ ಇದು ದೊಡ್ಡ ವಿಷಯ ಅಲ್ಲ ಬಿಡಿ. ಇದನ್ನೆಲ್ಲ ನೋಡುವಾಗ ಬಾಂಗ್ಲಾ ಎತ್ತ ಸಾಗುತ್ತಿದೆ ಅನ್ನುವ ಅನುಮಾನ ಖಂಡಿತವಾಗಿಯೂ ಹುಟ್ಟಿಕೊಳ್ಳುತ್ತೆ. ಮೀಸಲಾತಿ ವಿಚಾರದಲ್ಲಿ ಶುರುವಾದ ಈ ಹೋರಾಟ ಇವತ್ತಿಗೆ ಈ ಮಟ್ಟಕ್ಕೆ ಬಂದು ನಿಂತಿದೆ ಅಂದರೆ ಮುಂದೆ ಏನೆಲ್ಲ ಆಗಬಹುದು ಅನ್ನೋದನ್ನ ಊಹೆ ಮಾಡೋದಕ್ಕೆ ಕೂಡ ಸಾಧ್ಯವಿಲ್ಲ.
ಇದೆಲ್ಲದರ ನಡುವೆ ಬಾಂಗ್ಲಾದೇಶದ ವಿಪಕ್ಷಗಳು ಭಾರತಕ್ಕೆ ಕೂಡ ಅದೊಂದು ಎಚ್ಚರಿಕೆಯನ್ನ ಕೊಟ್ಟು ಬಿಟ್ಟಿದ್ದಾವೆ. ನಿಮಗೆಲ್ಲ ಗೊತ್ತಿರುವಂತೆ ಶೇಖ್ ಹಸೀನಾ ಈಗ ಭಾರತದ ಆಶ್ರಯದಲ್ಲಿದ್ದಾರೆ. ಆದರೆ ಅವರಿಗೆ ಯಾವುದೇ ತೊಂದರೆಯಾಗದಂತೆ ಭಾರತ ನೋಡಿಕೊಳ್ತಾ ಇದೆ. ಆದರೆ ಶೇಖ್ ಹಸೀನಾರನ್ನ ಕೂಡಲೇ ಬಾಂಗ್ಲಾದೇಶಕ್ಕೆ ಹಸ್ತಾಂತರ ಮಾಡಬೇಕು ಅಂತ ಬಾಂಗ್ಲಾ ಹೋರಾಟಗಾರರು ಒತ್ತಾಯ ಮಾಡ್ತಾ ಇದ್ದಾರೆ. ಒಂದು ವೇಳೆ ಹಸ್ತಾಂತರ ಮಾಡದೇ ಇದ್ರೆ ಭಾರತೀಯ ಹೈಕಮಿಷನ್ಗೆ ಮುತ್ತಿಗೆ ಹಾಕೋದಾಗಿ ಅಲ್ಲಿನ ಹೋರಾಟಗಾರರು ಬೆದರಿಕೆ ಹಾಕಿದ್ದಾರೆ. ಸ್ನೇಹಿತರೆ, ಜಗತ್ತಿನಲ್ಲಿ ಈ ರೀತಿಯ ಹೋರಾಟಗಳು ನಡೆಯೋದು ಇದೇ ಮೊದಲಲ್ಲ. ಒಂದು ದಶಕದ ಹಿಂದೆ ಅಂದ್ರೆ 2014ರಲ್ಲಿ ಉಕ್ರೇನ್ನಲ್ಲಿ ಕೂಡ ಇಂಥದ್ದೇ ಹೋರಾಟಗಳು ನಡೆದಿತ್ತು. ಇವತ್ತು ಬಾಂಗ್ಲಾದೇಶದಲ್ಲಿ ಯಾವ ರೀತಿಯ ಹಿಂಸಾಚಾರಗಳು ಆಗ್ತಾ ಇದೆಯೋ ಅದೇ ರೀತಿಯ ಹಿಂಸಾಚಾರದ ಹೋರಾಟ ಅಂದು ಉಕ್ರೇನ್ನಲ್ಲೂ ಕೂಡ ಆಗಿತ್ತು. ಅಂದಿನ ಅಧ್ಯಕ್ಷ ವಿಕ್ಟರ್ ಯನುಕೋವಿಚ್ ರಷ್ಯಾ ಪರ ಇದ್ದಾರೆ ಅಂತ ಅಲ್ಲಿನ ಜನ ಸಿಡಿದು ಬಿಟ್ಟಿದ್ರು. ಯಾನುಕೋವಿಚ್ ರಷ್ಯಾ ಪರವಾಗಿ ಇದ್ದಿದ್ರಿಂದ ಯುರೋಪಿಯನ್ ಒಕ್ಕೂಟದಲ್ಲಿ ಉಕ್ರೇನ್ ಸೇರ್ಪಡೆ ಮಾಡೋದಕ್ಕೆ ಬಿಡ್ಲಿಲ್ಲ. ಇದೇ ಕಾರಣಕ್ಕೆ ಅಲ್ಲಿ ತನ್ನ ದೇಶದ ಅಧ್ಯಕ್ಷರ ವಿರುದ್ಧವೇ ಪ್ರತಿಭಟನೆಗಳು ಶುರುವಾಯಿತು. ಪ್ರತಿಭಟನೆಗಳು ಹಿಂಸಾಚಾರಕ್ಕೆ ತಿರುಗಿತು. ಕೊನೆಗೆ ಯಾನುಕೋವಿಚ್ ತನ್ನ ಪ್ರಾಣವನ್ನ ಉಳಿಸಿಕೊಳ್ಳಲು ರಷ್ಯಾಗೆ ಪಲಾಯನ ಮಾಡಬೇಕಾಯಿತು. ಯಾವ ರೀತಿ ಶೇಖ್ ಹಸೀನಾ ಭಾರತಕ್ಕೆ ಬಂದರು, ಅದೇ ರೀತಿ ಯಾನುಕೋವಿಚ್ ರಷ್ಯಾದ ಆಶ್ರಯ ಪಡೆದರು. ಇವತ್ತು ಉಕ್ರೇನ್ನಲ್ಲಿ ಯಾವ ಪರಿಸ್ಥಿತಿ ಇದೆ ಅನ್ನೋದು ನಿಮಗೆ ಗೊತ್ತಿರಬಹುದು. ಅವತ್ತು ನಡೆದ ಉಕ್ರೇನ್ ಹಿಂಸಾಚಾರದ ಹಿಂದೆ ಕೂಡ ಅಮೆರಿಕಾದ ಕೈವಾಡ ಇದೆ ಅನ್ನುವ ಅನುಮಾನ ವ್ಯಕ್ತವಾಗಿತ್ತು. ಮುಂದೆ ಅಧಿಕಾರಕ್ಕೆ ಬಂದ ಸರ್ಕಾರ ಕೂಡ ಅಮೆರಿಕಾದ ಜೊತೆ ಆಪ್ತವಾಗುತ್ತೆ. ಇದೇ ಆಪ್ತತೆ ಇವತ್ತು ಯುದ್ಧಕ್ಕೆ ಕೂಡ ಕಾರಣವಾಯಿತು. ರಷ್ಯಾ ಉಕ್ರೇನ್ ಮೇಲೆ ದಾಳಿ ಮಾಡಿ 2 ವರ್ಷಗಳು ಆಗ್ತಾ ಬರ್ತಾ ಇದೆ. ಈ ಯುದ್ಧ ಇನ್ನೂ ಕೂಡ ನಿಂತಿಲ್ಲ. ಯುದ್ಧ ಆರಂಭಗೊಂಡಾಗ ರಷ್ಯಾ ಈ ಯುದ್ಧವನ್ನ 1-2 ದಿನದಲ್ಲೇ ಮುಗಿಸಿಬಿಡುತ್ತೆ ಅಂತ ಎಲ್ಲರೂ ಅಂದುಕೊಂಡಿದ್ರು. ರಷ್ಯಾಗೆ ಹೋಲಿಸಿದ್ರೆ ಉಕ್ರೇನ್ನ ಶಕ್ತಿ ಸಾಮರ್ಥ್ಯ ಅಷ್ಟೇನು ಇಲ್ಲ ಅನ್ನೋದು ಎಲ್ಲರಿಗೂ ಗೊತ್ತಿತ್ತು. ಆದರೆ ಎಲ್ಲರೂ ಅಂದುಕೊಂಡಂತೆ ಏನೇನು ಆಗೋದಿಲ್ಲ. ಉಕ್ರೇನ್ ಪ್ರತಿರೋಧವನ್ನ ತೋರಿಸುತ್ತೆ, ಹೋರಾಟ ಮಾಡುತ್ತೆ. ಇವತ್ತಿಗೂ ಕೂಡ ಈ ಯುದ್ಧ ನಿಂತಿಲ್ಲ. ಈ ಯುದ್ಧವನ್ನ ಆರಂಭ ಮಾಡಿದ್ದು ರಷ್ಯಾ ಉಕ್ರೇನ್ನ ಮೇಲೆ ದಾಳಿ ಮಾಡಿತ್ತು. ಇಲ್ಲಿವರೆಗೆ ರಷ್ಯಾ ಅಟ್ಯಾಕಿಂಗ್ ಮೂಡ್ನಲ್ಲಿತ್ತು. ಉಕ್ರೇನ್ ತನ್ನ ದೇಶವನ್ನ ರಕ್ಷಣೆ ಮಾಡ್ತಾ ಇತ್ತು ಅಷ್ಟೇ. ಆದರೆ ಈಗ ಈ ವಿಚಾರದಲ್ಲಿ ಸಣ್ಣದೊಂದು ಟ್ವಿಸ್ಟ್ ಕಾಣಿಸಿಕೊಂಡಿದೆ. ಉಕ್ರೇನ್ ಈಗ ಅಟ್ಯಾಕಿಂಗ್ ಮೂಡ್ಗೆ ಬಂದಂತೆ ಕಾಣಿಸುತ್ತಿದೆ. ಒಂದಲ್ಲ ಎರಡಲ್ಲ, ಬರೋಬ್ಬರಿ 1,000 ಸೈನಿಕರನ್ನ ರಷ್ಯಾಗೆ ನುಗ್ಗಿಸಿ ಬಿಟ್ಟಿದೆ ಉಕ್ರೇನ್. ಹೌದು, ಉಕ್ರೇನ್ನ 1000 ಸೈನಿಕರು ರಷ್ಯಾದ ಒಳಗೆ ನುಗ್ಗಿದ್ದಾರೆ ಅನ್ನುವ ಸುದ್ದಿಗಳು ಬರ್ತಾ ಇದೆ. ಈ ಮೂಲಕ ಯುದ್ಧದಲ್ಲಿ ರಷ್ಯಾಗೆ ಹಿನ್ನಡೆಯಾಗುವ ಲಕ್ಷಣಗಳು ಗೋಚರಿಸುತ್ತಿದೆ. ಹೌದು, ಬರೋಬ್ಬರಿ 1,000 ಉಕ್ರೇನ್ನ ಸೈನಿಕರು ರಷ್ಯಾದೊಳಗೆ ನುಗ್ಗಿಬಿಟ್ಟಿದ್ದಾರೆ. ಉಕ್ರೇನ್ ಗಡಿಯಿಂದ ಸುಮಾರು 30 ಕಿಲೋಮೀಟರ್ ದೂರದವರೆಗೂ ಉಕ್ರೇನ್ನ ಸೈನಿಕರು ಬಂದು ಬಿಟ್ಟಿದ್ದಾರೆ. ಅಂದಹಾಗೆ ಉಕ್ರೇನ್ ಸೈನಿಕರು ಬಂದಿರೋದು ಕರ್ಕ್ ನಗರಕ್ಕೆ. ರಷ್ಯಾದ ಆಡಳಿತಕ್ಕೆ ಒಳಪಡುವ ಈ ನಗರದಲ್ಲಿ ಈಗ ಭಯ ಭೀತಿ ಆವರಿಸಿದೆ. ಸುಮಾರು 70,000 ಜನ ಕರ್ಕ್ ನಗರವನ್ನ ಬಿಟ್ಟು ಹೋಗಿದ್ದಾರೆ. ಉಕ್ರೇನ್ ಸೈನಿಕರು ಒಳನುಗ್ಗುತ್ತಿದ್ದಂತೆ ರಷ್ಯಾ ಸೈನಿಕರು ಕರ್ಕ್ ನಗರವನ್ನ ಸುತ್ತುವರಿಯುತ್ತಿದ್ದಾರೆ. 2 ವರ್ಷದ ಹಿಂದೆ ಉಕ್ರೇನ್ಗೆ ಯಾವ ಪರಿಸ್ಥಿತಿ ಬಂದಿತ್ತು ಅದೇ ಪರಿಸ್ಥಿತಿ ಈಗ ರಷ್ಯಾಗೂ ಕೂಡ ಬಂದಿದೆ. ರಷ್ಯಾಗೆ ಇದೇ ಮೊದಲ ಬಾರಿಗೆ ಉಕ್ರೇನ್ ವಿರುದ್ಧದ ಯುದ್ಧದ ವಿಚಾರದಲ್ಲಿ ಹಿನ್ನಡೆಯಾಗಿದೆ. ಇಂಟ್ರೆಸ್ಟಿಂಗ್ ಸಂಗತಿ ಅಂದ್ರೆ ಉಕ್ರೇನ್ ಗಡಿಯಿಂದ 10 ಕಿಲೋಮೀಟರ್ ದೂರದಲ್ಲಿರುವ ಸೂಡ್ಜ್ ಅನ್ನುವ ನಗರ ಈಗ ಉಕ್ರೇನ್ನ ಹಿಡಿತದಲ್ಲಿದೆ. ಅಲ್ಲಿಗೆ ಈ ಯುದ್ಧದಲ್ಲಿ ಮೊಟ್ಟ ಮೊದಲ ಬಾರಿಗೆ ಉಕ್ರೇನ್ ಮೇಲುಗೈ ಸಾಧಿಸಿ ಬಿಟ್ಟಿದೆ. ಉಕ್ರೇನ್ ಇಲ್ಲಿವರೆಗೆ ತನ್ನ ದೇಶವನ್ನ ಉಳಿಸಿಕೊಳ್ಳೋದಕ್ಕೆ ಕಷ್ಟಪಡ್ತಾ ಇತ್ತು. ಆದರೆ ಈಗ ರಷ್ಯಾದ ಪ್ರದೇಶವನ್ನೇ ಆಕ್ರಮಿಸಿಕೊಂಡಿದೆ. ಅಂದ್ರೆ ಉಕ್ರೇನ್ ಸೇನೆ ಯಾವ ರೀತಿಯಲ್ಲಿ ಈ ಯುದ್ಧದಲ್ಲಿ ಮುಂದುವರಿಯುತ್ತಿದೆ ಅನ್ನೋದು ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಅದೇನೇ ಇರಲಿ, ಜಾಗತಿಕ ಮಟ್ಟದಲ್ಲಿ ಹಿಂಸೆಯ ವಾತಾವರಣ ಇದೆ. ಇಸ್ರೇಲ್ ಇರಾನ್ ನಡುವೆ ಕೂಡ ಯುದ್ಧ ಆಗುವ ಭೀತಿ ಇದೆ. 2 ದಿನದಲ್ಲಿ ಇರಾನ್ ಇಸ್ರೇಲ್ ಮೇಲೆ ದಾಳಿ ಮಾಡುತ್ತೆ ಅಂತ ಹೇಳಲಾಗುತ್ತಿದೆ. ಈ ನಡುವೆ ಬಾಂಗ್ಲಾದ ಹಿಂಸಾಚಾರ ವಿಕೃತ ರೂಪ ಪಡೆದುಕೊಂಡಿದೆ. ಬಾಂಗ್ಲಾದೇಶದ ಈ ವಿಕೃತ ಹಿಂಸಾಚಾರದ ಬಗ್ಗೆ ನಿಮ್ಗೇನನ್ಸುತ್ತೆ? ಕಾಮೆಂಟ್ ಮಾಡಿ.